ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಎನ್ ಮಹದೇವಪುರ ಅಧ್ಯಕ್ಷ ಬಿ ತಿಪ್ಪೇಸ್ವಾಮಿ ಹೇಳಿದರು. ಶುಕ್ರವಾರ ಸಮೀಪದ ಎನ್ ಮಹದೇವಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ತಾಲೂಕಾ ಪಂಚಾಯಿತಿ ಚಳ್ಳಕೆರೆ, ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಎನ್ ಮಹದೇವಪುರ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯಲ್ಲಿ ಬಿ ತಿಪ್ಪೇಸ್ವಾಮಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರ ಇಂತಹ ಗ್ರಾಮ ಸಭೆಗಳ ಮೂಲಕ ಫೋಕ್ಸೋ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಉತ್ತಮ ಕಾರ್ಯವಾಗಿದೆ. ಸರ್ಕಾರ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸದೃಢರಾಗಲು ಅನೇಕ ಯೋಜನೆಯನ್ನು ಜಾರಿಗೆ ತಂದಿದೆ. ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಪ್ರಾಸ್ತಾವಿಕವಾಗಿ ಪಿಡಿಒ ಎಂಎಚ್ ಗಿರೀಶ್ ಮಾತನಾಡಿದರು. ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ತುಂಬಾ ಮಹತ್ವವಾದದ್ದು. ದೇಶ ಕಟ್ಟುವಲ್ಲಿ ಹಾಗೂ ಸಮಾಜದ ಮನಸ್ಸುಗಳನ್ನು ಬೆಸೆಯುವಲ್ಲಿ ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ತುಂಬಾ ಉತ್ತಮವಾದದ್ದು. ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ಮಕ್ಕಳ ಆಚರಣೆ ಮಾಡಲಾಗಿತ್ತು. ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಉತ್ತಮ ಕಾರ್ಯವನ್ನು ಮಾಡುತ್ತದೆ ಎಂದರು. ಬಾಲ್ಯ ವಿವಾಹ ಮತ್ತು ಫೋಕ್ಸೋ ಪ್ರಕರಣ ಹಾಗೂ ಮಕ್ಕಳ ಹಕ್ಕುಗಳ ಕುರಿತು ಜಾಂಡರ್ ಸ್ಪೆಷಲಿಸ್ಟ್ ಡಿ ಗೀತಾ ಮತ್ತು ಡಿಸಿಪಿಯು ಶ್ರೀಮತಿ ರೇಖಾ ಹಾಗೂ ಅಂಗನವಾಡಿ ಮೇಲ್ವಿಚಾರಕಿ ಶ್ರೀಮತಿ ಜಯಲಕ್ಷ್ಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಾಯಕನಹಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ಜಿ ಪಾಂಡುರಂಗಪ್ಪ, ಬಗರ್ ಹುಕುಂ ಕಮಿಟಿ ಸದಸ್ಯ ಪಿಜಿ ಬೋರನಾಯಕ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಸೈಯದ್ ಅಖ್ತರ್ ಬಾನು, ಸದಸ್ಯರಾದ ಎಂ ಪಾಲಯ್ಯ, ಎಂ ಓಬಳೇಶಪ್ಪ, ಗೋಮ್ಲಿಬಾಯಿ ಹಾಗೂ ಡಿಸಿಪಿಯು ಚಿತ್ರದುರ್ಗ ಶ್ರೀಮತಿ ರೇಖಾ, ಸಿಆರ್ಪಿಸಿ ಹನುಮಂತಪ್ಪ, ತಾಲೂಕು ವ್ಯವಸ್ಥಾಪಕರು ಎನ್ಆರ್ಎಲ್ ಎಂ ತಿಪ್ಪೇಸ್ವಾಮಿ, ನಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ನಿರೀಕ್ಷಣಾಧಿಕಾರಿ ಎ ರಮೇಶ್, ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕ ಬಿಎಂ ತಿಪ್ಪೇಸ್ವಾಮಿ, ಸಹ ಶಿಕ್ಷಕ ಸಿದ್ದಪ್ಪ ನೀಲವಂಜಿ, ರಾಜ್ ನಾಯಕ್, ಶಿಕ್ಷಕಿಯರಾದ ಪಾರ್ವತಿ, ಶಾಂತಮ್ಮ, ಕಾವ್ಯ, ವಿಜಯಮ್ಮ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಗಣಕಯಂತ್ರ ನಿರ್ವಾಹಕ ಜಿ ತಿಪ್ಪೆ ರುದ್ರಪ್ಪ, ಬಿಲ್ ಕಲೆಕ್ಟರ್ ಎಸ್ ಯೋಗೇಂದ್ರ, ಆರ್ ರಾಜೇಶ್ ಸೇರಿದಂತೆ ಗ್ರಾಮಸ್ಥರು, ವಿದ್ಯಾರ್ಥಿನಿಯರು ಇದ್ದರು. ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ಜಿಲ್ಲೆ, ಅಲ್ಲಿಂದ ಬಂದಿದ್ದೀನಿ. ವೃತ್ತಿ ಬಂದ್ಬಿಟ್ಟು ಜೆಂಡರ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೇನ್ ಆಗಿ ಮಕ್ಕಳ ಗ್ರಾಮ ಸಭೆ ಇದೆ, ಮಕ್ಕಳ ಗ್ರಾಮ ಸಭೆ ಮತ್ತೆ ಮಹಿಳಾ ವಿಶೇಷ ಗ್ರಾಮ ಸಭೆ ಇದೆ. ಸೊ ಆ ವಿಷಯದಲ್ಲಿ ಫಸ್ಟ್ ನಾನು ತೆಗೆದುಕೊಳ್ಳುವಂತ ಟಾಪಿಕ್ ಯಾವುದು ಅಂದ್ರೆ ಮಹಿಳಾ ಗ್ರಾಮ ಸಭೆಯ ಉದ್ದೇಶ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಈ ದೇಶವನ್ನ ಕಟ್ಟುವಲ್ಲಿ, ಈ ಸಮಾಜದ ಮನಸ್ಸುಗಳನ್ನ ಬೆಸೆಯುವಲ್ಲಿ ಈ ಕಾರ್ಯಕ್ರಮಗಳ ಅವಶ್ಯಕತೆ ಅನ್ನೋದು ನನ್ನ ಭಾವನೆ. ಈ ಮುಂಚೆ ಭಾರತ ದೇಶದ ಪ್ರಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರೂರವರ ಜನ್ಮ ದಿನಾಚರಣೆ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಸರ್ಕಾರ ಈ ಒಂದು ವ್ಯವಸ್ಥೆಯನ್ನ ಬಲಪಡಿಸಬೇಕು ಅಂದ್ಕೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡು ಅನೇಕ ತಿದ್ದುಪಡಿಗಳನ್ನ ಮಾಡ್ತಾ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ 1959ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಒಂದು ಹಕ್ಕುಗಳನ್ನು ಸೇರ್ಪಡೆ ಮಾಡ್ತಾರೆ. ಇಡೀ ಪ್ರಪಂಚದಾದ್ಯಂತ 191 ದೇಶಗಳು ಸೇರ್ಕೊಂಡು ಮಕ್ಕಳಿಗೆ ಯಾವುದೇ ಹಕ್ಕುಗಳಿಲ್ಲ, ಅವರಿಗೆ ರಕ್ಷಣೆ ಇಲ್ಲ, ಹಾಗಾಗಿ ಅವರಿಗೆ ಕಾಪಾಡಬೇಕಾಗಿರ್ತಕ್ಕಂಥ ನೂತನ ಜವಾಬ್ದಾರಿ ಸಮಾಜದ ಮೇಲಿದೆ ಎಂದು ಅವತ್ತು ಒಂದು ತೀರ್ಮಾನ ಮಾಡಿ ಹಕ್ಕುಗಳನ್ನ ಸೃಜನೆ ಮಾಡ್ತಾರೆ. ಅದನ್ನ 1989ರಲ್ಲಿ ಒಪ್ಪಂದ ಮಾಡ್ಕೊಳ್ತಾರೆ ಎಲ್ಲಾ ದೇಶಗಳು, ಅದರಲ್ಲಿ ಭಾರತವೂ ಕೂಡ ಭಾಗವಹಿಸಿರುತ್ತೆ. ಆ ಒಂದು ಒಪ್ಪಂದದ ಪ್ರಕಾರ ನಿಮಗೆ ಅನೇಕ ಹಕ್ಕುಗಳನ್ನ ಕೊಡುತ್ತೆ. ಇಲ್ಲಿ ಬದುಕುವ ಹಕ್ಕಿರ್ಬೋದು, ನಿಮ್ಮ ರಕ್ಷಣೆ ಹಕ್ಕಿರ್ಬೋದು, ನಿಮ್ಮ ವಿಕಾಸದ ಹಕ್ಕಿರ್ಬೋದು, ನಿಮ್ಮ ಭಾಗವಹಿಸುವ ಹಕ್ಕಿರ್ಬೋದು. ಹೀಗೆ ನಿಮಗೆ ಒಟ್ಟು 59 ಹಕ್ಕುಗಳು ಬರ್ತವೆ. ಪ್ರಮುಖವಾಗಿ ನಾನು ಈ 4 ಹಕ್ಕುಗಳನ್ನ ಇಲ್ಲಿ ನಿಮ್ಮನ್ನ ಮನೆ ಮಾಡಿದ್ದೀನಿ. ಇವೆಲ್ಲ ಯಾಕೆ? ನೀವು ವೇದಿಕೆ ಮೇಲೆ
ಬ್ಯಾನರ್ ನೋಡ್ತಾ ಇದ್ದೀರಿ ಅಲ್ವಾ ಮಕ್ಕಳ? ಅಲ್ಲಿ ಚಿತ್ರಗಳು ಕಾಣ್ತಾ ಇದಾವ? ಏನಿದೆ ಮಧ್ಯದ ಮಕ್ಕಳ ಗ್ರಾಮ ಸಭೆ ಬ್ಯಾನರ್ ಅಲ್ಲಿ ಏನಿದೆ? ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ಜಿಲ್ಲೆ, ಅಲ್ಲಿಂದ ಬಂದಿದ್ದೀನಿ. ವೃತ್ತಿ ಬಂದ್ಬಿಟ್ಟು ಜೆಂಡರ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೇನ್ ಆಗಿ ಮಕ್ಕಳ ಗ್ರಾಮ ಸಭೆ ಇದೆ, ಮಕ್ಕಳ ಗ್ರಾಮ ಸಭೆ ಮತ್ತೆ ಮಹಿಳಾ ವಿಶೇಷ ಗ್ರಾಮ ಸಭೆ ಇದೆ. ಸೊ ಆ ವಿಷಯದಲ್ಲಿ ಫಸ್ಟ್ ನಾನು ತೆಗೆದುಕೊಳ್ಳುವಂತ ಟಾಪಿಕ್ ಯಾವುದು ಅಂದ್ರೆ ಬಾಲ್ಯ ವಿವಾಹ ಇದೆ, ಪೋಕ್ಸೋ ಕಾಯ್ದೆ ಇದೆ, ಮತ್ತೆ ಮದುವೆ ಆಗದೆ 18 ವರ್ಷದ ಒಳಗಡೆ ಹೆಣ್ಣು ಮಕ್ಕಳು ಗರ್ಭಿಣಿ ಆಗ್ತಿರೋದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ತಗೋತೀನಿ. ಮತ್ತೆ ನಮ್ಮ ಇಲಾಖೆ ಪ್ರಧಾನಮಂತ್ರಿಯವರ ಒಂದು ಯೋಜನೆ ಇದೆ, ಬೇಟಿ ಬಚಾವೋ ಬೇಟಿ ಪಢಾವೋ. ಇದು 2015ರಿಂದ ಇಡೀ ದೇಶದಾದ್ಯಂತ ಜಾರಿಗೆ ಬಂದಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಈ ಯೋಜನೆಯ ಮೇನ್ ಉದ್ದೇಶ ಏನು ಅಂತ ಅಂದ್ರೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನ ಕಡಿಮೆ ಮಾಡುವುದು, ಲಿಂಗಾನುಪಾತವನ್ನ ಸರಿಸಮಾನವಾಗಿ ತರುವುದು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವುದು ಹಾಗೂ ಎಲ್ಲ ಕ್ಷೇತ್ರದಲ್ಲೂ ಸಹ ಹೆಣ್ಣು ಮಕ್ಕಳ ಸಾಧನೆಯನ್ನ ಮಾಡುವಂಥದ್ದು ಈ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಆಗಿದೆ. ಯಾಕೆ ಆ ಯೋಜನೆ ಬಂದಿದೆ ಅಂದ್ರೆ ಸೆಕ್ಸ್ ರೇಷಿಯೋ ಅಂತ ಏನ್ ಕರಿತೀವಿ, ಲಿಂಗಾನುಪಾತದಲ್ಲಿ ಹೆಣ್ಣು ಮಕ್ಕಳು 1000 ಪುರುಷರಿಗೆ ಸಮಾನವಾಗಿ ನೋಡ್ತಾ ಇದ್ರೆ 943 ಆಸುಪಾಸಿನಲ್ಲಿ ಈ ತರದ ಈಗಿರುವಂತ ಮಕ್ಕಳ ಜನನ ಪ್ರಮಾಣ ಅಂದ್ರೆ ಹೆಣ್ಣು ಮಕ್ಕಳ ಸಂತತಿ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಈಗ ಜನನ ಆಗ್ತಾ ಇರುವಂತ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತ ತಗೊಂಡಾಗ 1000 ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಜನನ ಆಗ್ತಾ ಇರೋದು 935 ಆಸುಪಾಸಿನ ಅಂದ್ರೆ ಇದ್ದಿದ್ರಲ್ಲೂ ಸಹ ತೀರಾ ಇನ್ನು ಕಡಿಮೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಹೆಣ್ಣು ಮಕ್ಕಳ ಏನು ಅವರ ಶಿಕ್ಷಣ ಮತ್ತೆ ಜನನ ಮತ್ತೆ ಅವರ ಒಂದು ಲಿಂಗಾನುಪಾತವನ್ನ ಸರಿದೂಗಿಸ್ಬೇಕು ಅಂತಾನೆ ಈ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಬಂದಿದೆ. ಅದರ ಜೊತೆಗೆ ಬಾಲ್ಯ ವಿವಾಹ ತಗೋತೀನಿ. ಇದಕ್ಕೆ ಎಲ್ಲ ಮೇನ್ ರೀಸನ್ ಏನು ಅಂತ ಅಂದ್ರೆ ಬಾಲ್ಯ ವಿವಾಹಕ್ಕೆ ಹೆಣ್ಣು ಮಕ್ಕಳಿಗೆ 18 ವರ್ಷದ ಒಳಗಡೆ ಮದುವೆ ಮಾಡಿದ್ರೆ ಹಾಗೂ ಗಂಡು ಮಕ್ಕಳಿಗೆ 21 ವರ್ಷದ ಒಳಗಡೆ ಮದುವೆ ಮಾಡಿದ್ರೆ ಅದು ಬಾಲ್ಯ ವಿವಾಹ ಅಂತ ಕರಿತೀವಿ. ಅದು ಕಾನೂನು ಬಾಹಿರ ಆಗುತ್ತೆ, ಅದು ಅಸಿಂಧು ಆಗುತ್ತೆ. ಹಿಂದೂ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಅದು ಮಕ್ಕಳ ಆಟ ಆಗುತ್ತೆ, ಅದು ಮದುವೆನೇ ಅಲ್ಲ ಅಂತ ಕನ್ಸಿಡರ್ ಆಗುತ್ತೆ. ಈ ಮದುವೆ ಮಾಡಿದಂತಹ ಅಂದ್ರೆ ಬಾಲ್ಯ ವಿವಾಹ ಆದಂತಹ ಅಥವಾ ಪೇರೆಂಟ್ಸ್ಗಳು ಮಾಡಿದಂತಹ ಈ ವ್ಯಕ್ತಿಗಳಿಗೆ ಒಂದಿಷ್ಟು ಯಾರ್ಯಾರಿಗೆ ನಾವು ಜೈಲುವಾಸ ಇದೆ ಅಂತ ಅಂದ್ರೆ ಶಾಲೆ ಗುಳೆನಟ್ಟಿಯಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿದ್ದಾಳೆ. ಅವಳಿಗೆ ಒಂದು ತುಂಬಾ ಅದ್ದೂರಿಯಾದಂಥ ಸನ್ಮಾನನೂ ಕೂಡ ಸಿಕ್ತು. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಅವಳಿಗೆ ಆ ಧೈರ್ಯ ಬರ್ಲಿಕ್ಕೆ ಕಾರಣ ಏನಂದ್ರೆ ನಾವು ಕೊಡ್ತಕ್ಕಂಥ ಅರಿವು ಕಾರ್ಯಕ್ರಮ, ಬಾಲ್ಯ ವಿವಾಹದ ಬಗ್ಗೆ ಮತ್ತೆ ಪೋಕ್ಸೋ ಬಗ್ಗೆ ಅರಿವು ಕಾರ್ಯಕ್ರಮನ ಕೊಡ್ತಾ ಇರೋದ್ರಿಂದ ಹಾಗೆ ಸಾಕಷ್ಟು ಅದನ್ನ ಮನಸ್ಸಿಗೆ ತಗೊಂಡು ನಮ್ಮ ಬಾಲ್ಯ ವಿವಾಹ ಆದ್ರೆ ಮುಂದೆ ನನಗೆ ತುಂಬಾನೇ ಪರಿಣಾಮ ಬೀರುತ್ತೆ ಅಂತ ಹೇಳಿ ಚೈಲ್ಡ್ ಮ್ಯಾರೇಜ್ನ ಆಕೆನೆ ತಡೆಯೋದಕ್ಕೆ ಪ್ರಯತ್ನ ಪಟ್ಲು. ಸೊ ಈಗ ಒಳ್ಳೆ ಎಜುಕೇಶನ್ ಪಡಿತಾ ಇದ್ದಾಳೆ. ಅದ್ರ ಜೊತೆಗೆ ಹಿರಿಯೂರಲ್ಲಿ ಒಂದು ಘಟನೆ ನಡೆಯಿತು. ಮಗುಗೆ 10 ವರ್ಷ, ಪೋಕ್ಸೋ ಬಗ್ಗೆ ಹೇಳ್ತಾ ಇದ್ದೀನಿ. 10 ವರ್ಷ ಆ ಮಗುನ 1 ವರ್ಷದಿಂದ ಸೆಕ್ಸುಯಲ್ ಅಬ್ಯೂಸ್ ಆಗ್ತಾ ಇಲಾಖೆಯಲ್ಲಿ ಚೈಲ್ಡ್ ಮ್ಯಾರೇಜ್, ಪೋಕ್ಸೋ ಕೇಸು ಮತ್ತೆ ಚೈಲ್ಡ್ ಅಬ್ಯೂಸ್ ಬಗ್ಗೆ ಇವಾಗ ಇಷ್ಟೊತ್ತು ಸವಿಸ್ತಾರವಾಗಿ ಗೀತಾ ಮೇಡಮ್ ಮತ್ತೆ ರೇಖಾ ಮೇಡಮ್ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಹೇಳ್ಬೇಕು ಅಂದ್ರೆ ಮಕ್ಕಳು ನಿಮಗೆ ತುಂಬಾ ಲೇಟ್ ಆಯ್ತು. ನಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ಹೇಳ್ಕೊಡ್ತೀನಿ. ಮಕ್ಕಳ ಗಲಾಟೆ ಮಾಡಬೇಡಿ, ಸೈಲೆನ್ಸ್ ಆಗಿರಿ. ನಿಮ್ ಚೈಲ್ಡ್ ಹೆಲ್ಪ್ ಲೈನ್ ಒಂದು ನೆನ್ಪಿಟ್ಕೊಳ್ಳಿ, 1098 ಮತ್ತೆ 112 ಹೇಳಿ ಮಕ್ಕಳ. ಏನು 1098 ಮತ್ತೆ 112. ಎಮರ್ಜೆನ್ಸಿ ಇದ್ರೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ಮದುವೆ ಮಾಡ್ತಾ ಇದ್ದಾರೆ, ನಮಗೆ ನಮ್ಮ ಮನೇಲಿ ಈ ತರ ಮಾತಾಡ್ತಿದ್ದಾರೆ ಅಂತ ನಿಮ್ ಗಮನಕ್ಕೆ ಬಂದ್ರೆ ಈ ಒಂದು ನಂಬರ್ಗೆ ಯಾವುದೇ ಒಂದು ಅಮೌಂಟ್ ಇದು ಟೋಲ್ ಫ್ರೀ ನಂಬರ್ ಇರುತ್ತೆ, ಕರೆ ಮಾಡಿಬಿಟ್ಟು ನೀವು ಹೆಲ್ಪ್ ಕೇಳ್ಬೋದು. ನಾವು ಬಂದು ನಿಮ್ಮನ್ನ ರೆಸ್ಕ್ಯೂ ಮಾಡಿಬಿಟ್ಟು ಮತ್ತೆ ಮುಂದಿನ ಆಕ್ಷನ್ ಏನಿದೆ ಅದನ್ನ ನಾವು ತಗೊಳ್ತೀವಿ. ಮತ್ತೆ ಇನ್ನೊಂದು ನಮ್ಮ ಇಲಾಖಾ ಕಾರ್ಯಕ್ರಮಗಳು ಯಾವ್ಯಾವ ಅಂದ್ರೆ ನಮ್ಮ ಇಲಾಖೆಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಇದೆ. ಪೋಷಕರು ಬಹಳ ಜನ ಬಂದಿದ್ದೀರಾ. ಭಾಗ್ಯಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಇವಾಗ ಸುಕನ್ಯಾ ಸಮೃದ್ಧಿ ಯೋಜನೆ ಜೊತೆಗೆ ಮರ್ಜ್ ಆಗಿದೆ. ಗೊತ್ತಾಗಿದೆಯಾ ಎಲ್ರಿಗೂ? ಭಾಗ್ಯಲಕ್ಷ್ಮಿ ಫಸ್ಟ್ ಇತ್ತಲ್ವಾ, ಇವಾಗ ಸುಕನ್ಯಾ ಸಮೃದ್ಧಿ ಪ್ಲಸ್ ಭಾಗ್ಯಲಕ್ಷ್ಮಿ ಯೋಜನೆ ಎರಡು ಒಂದೇ. ಕೆಲವೊಬ್ರು ಮೇಡಮ್ ನಮ್ದು ಸುಕನ್ಯಾ ಸಮೃದ್ಧಿ ಫಸ್ಟಿಗೆ ಮಾಡಿಸ್ಬಿಟ್ಟಿದ್ದೀವಿ, ಇವಾಗ ಭಾಗ್ಯಲಕ್ಷ್ಮಿ ಯೋಜನೆಗೆ ಮಾಡಿಸ್ಬೇಕಾ ಬೇಡವಾ ಅಂತಂದ್ರೆ ನಮ್ದು ಫಸ್ಟ್ ಈಸ್ ಫಸ್ಟ್. ಅದು ನಿಮ್ದಾಗಿರ್ಬೋದು ನಮ್ದಾಗಿರ್ಬೋದು.
ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಸ್ಕೀಮಲ್ಲಿ ಫಸ್ಟ್ ಸೌಲಭ್ಯ ಪಡೆದಿದ್ರೆ ನಮ್ಮ ಭಾಗ್ಯ ನಾವು ಹಾಕ್ಕೊಡ್ತೀವಿ. ನಾವು ನಮ್ದು ಏನಾದರೂ ಸುಕನ್ಯಾ ಸಮೃದ್ಧಿ ಭಾಗ್ಯಲಕ್ಷ್ಮಿ ಆಯಿತು ಅಂದರೆ ನಿಮಗೆ ಅಂಗನವಾಡಿಯವ್ರು ತಿಳಿಸಿರಲ್ಲ.